ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಮಗಾಗಿ ರೂಪುಗೊಂಡಿರುವ ಜಂಬೂ ಸವಾರಿ ಎಂಬ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತಿನ ಸಂಚಿಕೆಯ ಶೀರ್ಷಿಕೆ ಜೀವಯಾನ ಭಾವಯಾನ. ಈ ಸಂಚಿಕೆಯಲ್ಲಿ ನಾನು ಇಂದು ತಮ್ಮೊಂದಿಗೆ ಒಂದು ಕುಟುಂಬದ ಚಿತ್ರಣವನ್ನ ಕಟ್ಟಿಕೊಡಲಿದ್ದೇನೆ. ಈಗ ನೋಡಿ, ಏನಿದು ಜೀವಯಾನ ಭಾವಯಾನ ಅಂದ್ರೆ? ಮೊದಲು ಅದರ ಬಗ್ಗೆ ಒಂದೆರಡು ಮಾತು. ನಾವು ಜನಸಾಮಾನ್ಯರು ಎರಡು ಥರದ ಜೀವನವನ್ನು ನಡೆಸ್ತೀವಿ ಸಾಮಾನ್ಯವಾಗಿ. ಒಂದು ವೃತ್ತಿ ಜೀವನ, ನಾವು ರೈತರಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ನೌಕರಸ್ಥರಾಗಿರ್ಬೋದು. ಒಟ್ಟಾರೆಯಾಗಿ ತಿಂಗಳಿಗೋ ವರ್ಷಕ್ಕೋ ನಮ್ಮ ಸಂಸಾರವನ್ನ ಸಾಕಿ ಸಲಹೋಕೆ ಒಂದು ಉತ್ಪನ್ನ ಬೇಕು ನಮಗೆ. ಅದು ತಿಂಗಳಿಗೊಮ್ಮೆ ಆದ್ರೂ ಬರಲಿ, ವರ್ಷಕ್ಕಾದ್ರೂ ಬರಲಿ. ಅದು ವೃತ್ತಿ ಜೀವನ ಅಂದರೆ ಜೀವಯಾನ. ಇನ್ನು ಭಾವಯಾನ, ಗಂಡ ಮನೆ, ಮಕ್ಕಳು, ಪ್ರೀತಿ, ಬಾಂಧವ್ಯ, ಸಂಬಂಧ ಮುಂತಾದವು. ಒಟ್ಟಾರೆಯಾಗಿ ಜೀವಯಾನ ಅಂದ್ರೆ ವೃತ್ತಿ ಜೀವನ, ಭಾವಯಾನ ಅಂದ್ರೆ ಕೌಟುಂಬಿಕ ಜೀವನ. ಹೌದಲ್ವಾ? ನಾವು ಜನಸಾಮಾನ್ಯರು ಹೇಳ್ತಾ ಇದ್ದೀನಿ ನಾನು. ನಾವು ಇವೆರಡೇ ಜೀವನ ನಡೆಸೋದು ಹೆಚ್ಚಾಗಿ, ಅಲ್ವಾ? ಹೀಗೆ ಈ ಜೀವಯಾನ ಭಾವಯಾನ ಅಂತಂದ್ರೆ ಒಟ್ಟಾರೆಯಾಗಿ ನಾವು ಯಾವ ರೀತಿ ಹೇಳಬಹುದು ಅಂತಂದ್ರೆ, ಜೀವಯಾನ ಹಣಕಾಸಿನ ತಾಕಲಾಟ, ಭಾವಯಾನ ಅಂದ್ರೆ ಸಂಬಂಧಗಳ ಹೊಯ್ದಾಟ ಅಂತ ಹೇಳಬಹುದು. ಹೌದಾ? ಓಕೆ. ಈಗ ನಾನು ಮೊದಲು ಈ ಕುಟುಂಬದ ಕಥನವನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ಆ ಕುಟುಂಬದ ಪಾತ್ರ ಪರಿಚಯ ಮಾಡ್ತೀನಿ. ಒಟ್ಟಾರೆಯಾಗಿ 4 ಜನ ಈ ಕುಟುಂಬದಲ್ಲಿ, ಮೂಲದಲ್ಲಿ. ಅಂದ್ರೆ ತಂದೆ, ತಾಯಿ, ಹಿರಿಯ ಮಗ ಮತ್ತು ಮಗಳು. ತಂದೆ ಮಾದೇವಪ್ಪ, ಅವರ ಹೆಂಡತಿ ಗೌರಮ್ಮ ದಂಪತಿಗಳು. ಅವರಿಗೆ ಒಬ್ಬ ಮಗ ಜಗದೀಶ್, ಅವನ ಹೆಸರು. ಮಗಳು ಸುಶೀಲಾ. ಮಗಳು ಚಿಕ್ಕವಳು, ಅವಳನ್ನು ಈಗಾಗಲೇ ಮದುವೆ ಮಾಡಿ ಕೊಟ್ಟಾಗಿದೆ. 2 ಮಕ್ಕಳ ತಾಯಿಯಾಗಿ ಅವಳು ತನ್ನ ಗಂಡನ ಮೇಲೆ ಸುಖವಾಗಿದ್ದಾಳೆ. ಮತ್ತು ಇನ್ನು ಮಾದೇವಪ್ಪ ಅವರು ಏನ್ ಮಾಡ್ತಿದ್ರು ಅಂತಂದ್ರೆ, ಒಂದು ಪ್ರೈವೇಟ್ ಬ್ಯಾಂಕ್ನಲ್ಲಿ ನೌಕರಿ ಮಾಡಿ ಈಗ 2 ವರ್ಷದಿಂದ ರಿಟೈರ್ ಆಗಿದ್ದಾರೆ. ಮೂಲದಲ್ಲಿ ಅವರ ಆಸ್ತಿ 4 ಎಕರೆ ಭೂಮಿ ಮತ್ತು ಈ ಒಂದು ಸಣ್ಣ ನೌಕರಿ, ಇದನ್ನ ಇಟ್ಕೊಂಡು ಅವರು ಹಾಗೂ ಈಗ ಜೀವನ ಮಾಡಿಕೊಂಡು 2 ಮಕ್ಕಳನ್ನ ಸಲುಹಿ ಸಾಕಿ ನಂತರ ಒಂದು ಚಿಕ್ಕ ಮನೆಯನ್ನು ಕಟ್ಕೊಂಡಿದ್ದಾರೆ. ಈಗಿನ ಭಾಷೆಯಲ್ಲಿ ಹೇಳೋದಾದ್ರೆ 2 BHK ಅಂತ ಹೇಳಬಹುದು. ಸರಳ ಸುಂದರ ಜೀವನ ನಡೀತಾ ಇದೆ. ಮಗಳದು ನಿಶ್ಚಿಂತೆ ಆಗಿದೆ, ಹೊಲಕ್ಕೆ ಹೊಲ ಇದೆ, ಮನೆಗೆ ಮನೆ ಆಗಿದೆ. ಹೀಗಾಗಿ 6 ತಿಂಗಳ ಕೆಳಗೆ ಇದ್ದೊಬ್ಬ ಮಗನ ಮದುವೆ ಮಾಡಿದ್ದಾರೆ. ಸೊಸೆ ಗಿರಿಜಾ ಮನೆ ತುಂಬಿದ್ದಾಳೆ. ಈ ರೀತಿಯಲ್ಲಿ ಸದ್ಯಕ್ಕೆ ಮನೆಯಲ್ಲಿ 4 ಜನ ಜೀವನ. ಅವನು ಮಗ ನೌಕರಿಗೆ ಹೋಗ್ತಾ ಇದ್ದಾನೆ. ಯಾಕಂದ್ರೆ ತಂದೆ ಅಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ದುಡಿದ್ರಿಂದ, ಇವಂದು ಬಿಕಾಮ್ ಆಗಿದ್ದರಿಂದ ಆಡಳಿತ ಮಂಡಳಿಯವರು ತಂದೆ ಸ್ಥಾನಕ್ಕೆ ಮಗನನ್ನು ತಗೊಂಡಿದ್ದಾರೆ. ಹೀಗಾಗಿ ಮಗನು ಬ್ಯಾಂಕ್ನಲ್ಲಿ ನೌಕರಿ ಮಾಡ್ತಾ ಇದ್ದಾನೆ. ತಿಂಗಳಿಗೆ ಒಂದು 20,000 ರಿಂದ 22,000 ಸಂಬಳ. ಹಾಗೂ ಹೀಗೂ ಚೆನ್ನಾಗಿ ಜೀವನ ನಡೀತಾ ಇದೆ. ಹೀಗೆ ಜೀವನ ನಡೀತಾ ಇರಬೇಕಾದ್ರೆ ದಿನಾಲು ಬ್ಯಾಂಕಿಗೆ ಹೋಗೋದು ಬರೋದು ಒಂದು ರೂಟೀನ್ ಜೀವನ. ಒಂದ್ ದಿವಸ ಮಾರ್ಚ್ ತಿಂಗಳು ಬಂದಿದೆ. ಜಗದೀಶ ಬ್ಯಾಂಕಿಗೆ ಬಂದಿದ್ದಾನೆ. ಆದರೆ ಕೆಲಸವನ್ನು ಮಾಡ್ತಾ ಇದ್ದಾನೆ, ಫೈಲ್ ಎಲ್ಲ ತಿರುಗಿ ಹಾಕ್ತಾ ಇದ್ದಾನೆ, ಏನೋ ಲೆಕ್ಕಪತ್ರ ನೋಡ್ತಾ ಇದ್ದಾನೆ. ಆದರೂ ಮನಸ್ಸಿನಲ್ಲಿ ಏನೋ ಒಂದು ಆತುರ, ಏನೋ ಒಂದು ಕಾತುರ. ಅದಕ್ಕಾಗಿ ಮೌನಕ್ಕೆ ಜಾರಿದ್ದಾನೆ. ಸುಮ್ಮನೆ ಯಾಂತ್ರಿಕವಾಗಿ ಕೆಲಸ ಮಾಡ್ತಾ ಇದ್ದಾನೆ. ಯಾಕೆ ಗೊತ್ತಾ? ಅವತ್ತು ಆಡಳಿತ ಮಂಡಳಿಯ ಸಭೆ ಇದೆ. ಅದರಲ್ಲಿ ಈ ವರ್ಷ ಬೋನಸ್ ಕೊಡಬೇಕು ಬೇಡವೋ ಅನ್ನೋದನ್ನ ನಿರ್ಧಾರ ಮಾಡೋರಿದ್ದಾರೆ. ಆಗಲೇ ಹೇಳಿದ್ದೀನಿ ನಾನು, ಅವನು ಸೇರಿ 2 ವರ್ಷ ಆಯಿತು. ಹೋದ ವರ್ಷ ಅವನಿಗೆ ಬೋನಸ್ ಕೊಟ್ಟಿಲ್ಲ. ಅವನು ತೃಪ್ತಿಪಟ್ಟ, ಇರ್ಲಿ ನಾನು ಈಗ ಸೇರಿ 1 ವರ್ಷ ಆಯ್ತು, ಇರ್ಲಿ. ಆದ್ರೆ ಯಾರಿಗೂ ಕೊಟ್ಟಿಲ್ಲ ಹೋದ ವರ್ಷ. ಈ ವರ್ಷನೂ ಕೊಡ್ತಾರೋ ಇಲ್ವೋ ಅನ್ನುವಂತ ಅವನಿಗೆ ಕಾತರ, ಆತುರ, ಕುತೂಹಲ. ಯಾಕಂದ್ರೆ ಏನಾದ್ರೂ ಸಂಬಳಕ್ಕಿಂತ ಹೆಚ್ಚಿಗೆ ಹಣ ಬೋನಸ್ ರೂಪದಲ್ಲಿ ಬಂದ್ರೆ ಹೆಂಡತಿಗೆ ತನ್ನ ಸಂಬಳದಲ್ಲಿ ತನ್ನ ಸ್ವಂತ ಕೈಯಾರೆ ಒಂದು ಕಿವಿಯೋಲೇನೋ ಏನೋ ಆಭರಣ ಮಾಡಿಸಿಕೊಟ್ರಾಯ್ತು ಅನ್ನೋ ಒಂದು ಆಸೆಯಿಂದ ಅವನು ಕಾಯ್ತಾ ಇದ್ದಾನೆ. ಹೀಗಾಗಿ ಅವನ ಮನಸ್ಸು ಸ್ಥಿಮಿತದಲ್ಲಿಲ್ಲ, ಒಂದು ರೀತಿ ಆತುರದಲ್ಲಿದೆ, ಕಾತುರದಲ್ಲಿದೆ. ಹಾಗೂ ಹೀಗೂ 3 ಗಂಟೆ ಆಯಿತು. ಮ್ಯಾನೇಜರು ಹಾಲ್ಗೆ ಕರೆದ್ರು. ಎಲ್ಲ ನೌಕರಸ್ಥರು ಹಾಲ್ಗೆ ಬಂದಿದ್ದಾರೆ. ಸರಿಯಾಗಿ 3 ಗಂಟೆಗೆ ಆರಂಭವಾದಂತ ಸಭೆ 4 ಗಂಟೆಗೆ ಮುಗಿಯುತ್ತೆ. ಇಲ್ಲೊಂದು ವಿಶೇಷ ಆಗತ್ತೆ ನೋಡಿ. ಬತ್ತಿದ ನದಿಯಂತೆ ಒಳಗೆ ಹೋದಂತ ಜಗದೀಶ ತುಂಬಿದ ನದಿ ಹರಿಯುವ ಹಾಗೆ ಹೊರಗೆ ತುಂಬಾ ಸಂತಸದಿಂದ ಹೊರಗೆ ಬರ್ತಾ ಇದ್ದಾನೆ. ಯಾಕೆ ಗೊತ್ತಾ? ಮ್ಯಾನೇಜರು ಅನೌನ್ಸ್ ಮಾಡಿದ್ದಾರೆ. ಏನಂತ? ಈ ವರ್ಷ ನಮ್ಮ ಬ್ಯಾಂಕಿಗೆ ಹೆಚ್ಚು ಲಾಭ ಆದದ್ರಿಂದ ಎಲ್ಲ ನೌಕರಸ್ಥರಿಗೆ 1 ತಿಂಗಳ ಸಂಬಳವನ್ನ ಬೋನಸ್ ರೂಪದಲ್ಲಿ ನೀಡುತ್ತಾ ಇದ್ದೀವಿ. ಇನ್ನೇನು ಬೇಕು ಜಗದೀಶನಿಗೆ? ತನ್ನ ಆಸೆ ಕೈಗೂಡುತ್ತೆ.
ತನ್ನ ಹೆಂಡತಿಗೆ ಆಭರಣ ಮಾಡಿಸ್ಬೋದು. ಈ ಖುಷಿ ವಿಚಾರ ತಡ್ಕೊಳಕ್ ಆಗ್ತಾ ಇಲ್ಲ ಅವನಿಗೆ. ಕಾತರ ಆತುರ, ಮುಂಜಾನೆ ಕಾತರ ಬೇರೆ, ಈಗಿನ ಆತುರ ಕಾತರ ಬೇರೆ. ಸಮಯ ನೋಡ್ತಾನೆ 4:30. ಏನ್ ಮಾಡೋಣ, ಇನ್ನೂ 5 ಗಂಟೆ, ಅರ್ಧ ಗಂಟೆ ಕಾಯ್ಬೇಕು. ಅವಾಗ ಒಂದು ವಿಚಾರ ಬರುತ್ತೆ, ಮನೆಗೆ ಫೋನ್ ಹಚ್ಚಿ ಹೇಳಿದ್ರೆ ಹೇಗೆ. ಹೀಗಾಗಿ ಹೆಂಡತಿಗೆ ಫೋನ್ ಮಾಡ್ತಾನೆ. ಹಲೋ ಗಿರಿಜಾ, ಏನ್ ಮಾಡ್ತಾ ಇದೀಯೇ? ಏನಿಲ್ಲ ರೀ, ಸಂಜೆ ಕೆಲಸ ಎಲ್ಲ ಮುಗಿಸಿ ನಿಮ್ದೇ ದಾರಿ ಕಾಯ್ತಾ ಇದ್ದೀವಿ. ಮಾವನು ಬಂದಿದ್ದಾರೆ, ಎಲ್ರು ನಾವು ನಿಮ್ಮ ದಾರಿ ಕಾಯ್ತಾ ಇದ್ದೀವಿ. ಹಾ, ಏನಿಲ್ಲ ಕಣೆ, ಒಂದು ಖುಷಿ ವಿಚಾರ. ಹೌದಾ, ಏನ್ರಿ ಅದು? ಮನೆಗೆ ಬಂದು ಹೇಳ್ತೀನಿ. ಈಗಲೇ ಹೇಳ್ಬಿಡ್ಬಾರ್ದಾ? ಇನ್ನು ಅರ್ಧ ಗಂಟೆ ತಾನೇ, ನಾನೇ ಮನೆಗೆ ಬಂದು ಎಲ್ಲರಿಗೂ ಹೇಳ್ತೀನಿ. ಅಪ್ಪ ಅಮ್ಮ ಮದ್ನಿಗೆ ಹೇಳ್ತೀನಿ, ಆಯ್ತಾ? ಇಡ್ಲಾ ಫೋನು? ರೀ, ಗಿರಿಜಾ ಮತ್ತೆ ಹೇಳ್ತಾಳೆ, ಏನು? ಮತ್ತೆ ನಿಮಗೂ ಒಂದು ಖುಷಿ ವಿಚಾರ ಇದೆ ರೀ ಮನೇಲಿ. ನೀವು ತುಂಬಾ ಖುಷಿ ಪಡ್ತೀರಾ ಅಂತ ವಿಚಾರ ಇದೆ. ಅತ್ತೆ ಹೇಳೋರಿದ್ದಾರೆ ನಿಮಗೆ. ಹೌದಾ, ನೀನೇ ಹೇಳಬಾರ್ದಾ? ಮನೆಗೆ ಬನ್ನಿ, ಆಗ್ಲೇ ಹೇಳ್ತಾರೆ. ಆಯ್ತಾ? ಆಯ್ತಾಯ್ತಾಯ್ತು, ಇಡು ಫೋನು, ಬರ್ತೀನಿ. ಬೇಗ ಬರ್ತೀರ ತಾನೆ? ಹಾ ಬೇಗ ಬರ್ತೀನಿ ಅಂತ ಫೋನ್ ಕಟ್ ಮಾಡ್ತಾನೆ. ಹಾಗೂ ಈಗೂ 5 ಗಂಟೆ ಆಗತ್ತೆ. ಮಾರ್ಕೆಟ್ಗೆ ಬರ್ತಾನೆ. ಸಿಹಿ ತಿಂಡಿ ಸ್ವಲ್ಪ ಮಲ್ಲಿಗೆ ಮಾಲೆ ತಗೊಂಡು ಮನೆಗೆ ಬರ್ತಾನೆ. ಬರೋ ಅಷ್ಟೊತ್ತಿಗೆ ಎಲ್ರು ಇವನು ದಾರಿನೇ ಕಾಯ್ತಾ ಇರ್ತಾರೆ. ಗೌರಮ್ಮ, ಬಾಪ್ಪ ಜಗ್ಗು ಬಾ, ಮೊದಲು ಹೋಗಿ ಕೈಕಾಲು ಮುಖ ತಕೊಂಬಾ ಅಂತ ಹೇಳ್ತಾಳೆ. ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಂದ ಜಗದೀಶ, ಅಮ್ಮ ಅದೇನು ಖುಷಿ ವಿಚಾರ, ಬೇಗ ಹೇಳಮ್ಮ ಅಂತ ಹೇಳ್ತಾನೆ. ಅವಾಗ ಗೌರಮ್ಮ, ಹಾ ಹೇಳ್ತೀನಪ್ಪ, ಸ್ವಲ್ಪ ಸಮಾಧಾನ. ಆದ್ರೆ ನೀನೇನೋ ಹೇಳಿದೆಲ್ಲ, ಹೆಂಡತಿಗೆ ಫೋನ್ ಹಚ್ಚಿ ಖುಷಿ ವಿಚಾರ ಇದೆ, ನೀವೆಲ್ಲ ಖುಷಿ ಪಡ್ತೀರಾ, ಸಂತೋಷ ಪಡ್ತೀರಾ, ಅದನ್ನ ಮೊದಲು ಹೇಳು. ನೀನ್ ಹೇಳು. ತಾಯಿ ಮಗ ನಡುವೆ ವಾಗ್ವಾದ ಶುರುವಾಗುತ್ತೆ. ಇದನ್ನ ನೋಡಿದಂತ ಮಹಾದೇವಪ್ಪ ನಸುನಕ್ಕೂ ಹೆಂಡತಿ ಕಡೆ ಮುಖ ಮಾಡಿ ಹೇಳ್ತಾನೆ, ನೋಡು, ಲೇಡೀಸ್ ಫಸ್ಟ್, ಗೌರ ನೀನೇ ಹೇಳು ಅಂತ ಹೇಳ್ತಾನೆ. ಆವಾಗ ಗೌರಮ್ಮ ಸೊಸೆ ಕಡೆ ನೋಡಿ, ಗಿರಿಜಾ ಹೇಳಮ್ಮ ನಿನ್ನ ಗಂಡನಿಗೆ ಅಂತ ಹೇಳ್ತಾಳೆ. ಆವಾಗ ಗಿರಿಜಾ ತಲೆ ಕೆಳಗೆ ಮಾಡಿ ನಾಚಿ ನೀರಾಗಿ, ಅತ್ತೆ ನೀವೇ ಹೇಳಿ, ಮತ್ತೆ ನೀವೊಳ್ಳೆ ಕತೆ ಆಯ್ತು ಅಂತ ನಾಚ್ಕೋತಾಳೆ. ಆವಾಗ ಬೇರೆ ದಾರಿ ಇಲ್ಲದೆ ಗೌರಮ್ಮನೆ ಹೇಳ್ತಾಳೆ, ನೋಡು, ವಿಷಯ ಗೊತ್ತಾ? ಏನ್ ವಿಷಯ ಗೊತ್ತಾ? ಹೇಳಮ್ಮ, ಬೇಗ ಹೇಳು ಅಂತ ಜಗದೀಶ ಅತ್ಯಂತ ಆತರ ತೋರಿಸ್ತಾನೆ. ಆವಾಗ ಇನ್ ಸ್ವಲ್ಪ ದಿನದಲ್ಲಿ ನಾನು ನಿಮ್ಮಪ್ಪ ಅಜ್ಜ ಆಗ್ತಾ ಇದೀವಿ ಕಣೋ ಅಂತ ಹೇಳ್ತಾಳೆ. ಇದನ್ನ ಕೇಳಿದಂತ ಜಗದೀಶನಿಗೆ, ಅಬ್ಬಬ್ಬಬ್ಬ, ಏನಿದು? ಅಲ್ಲಿ ಆಫೀಸ್ನಲ್ಲಿ ನೋಡಿದ್ರೆ ಆ ಖುಷಿ, 22,000 ಸಂಬಳ ಬರುತ್ತೆ. ಇದು ಅದಕ್ಕಿಂತ ಹೆಚ್ಚಿನದು, 2 ಪಟ್ಟೇನು 4 ಪಟ್ಟು. ತುಂಬಾ ಖುಷಿ ಆಗ್ತಾನೆ. ಅಲ್ಲಿ ನದಿ ತರ ಹೊರಗೆ ಬಂದಿರ್ತಾನೆ, ಇಲ್ಲಿ ಪ್ರವಾಹದ ರೀತಿಯಲ್ಲಿ ಅವನ ಮನಸ್ಸು ಅಷ್ಟು ಉಕ್ಕಿ ಹರಿತಾ ಇದೆ. ಏನ್ ಮಾಡೋಣ? ತಂದೆ ತಾಯಿ ಮುಂದೆ ಇರದೆ ಹೋಗಿದ್ರೆ, ಅಥವಾ ಅವ್ರ ಒಳಗಿದ್ರೆ, ಆ ಸಿನಿಮಾದಲ್ಲಿ ತೋರಿಸ್ತಾರಲ್ಲ ಹಾಗೆ ಹೆಂಡತಿಯನ್ನ ಎತ್ತಿ ಅಪ್ಪಿ ಹಿಡಿದು ಹನೆಗೆ ಮುತ್ತು ನೀಡ್ತಾ ಇದ್ದೇನೋ. ಆದ್ರೆ ತಂದೆ ತಾಯಿ ಅಲ್ಲೇ ಇದ್ದಿದ್ರಿಂದ ಸುಮ್ಮನಾಗ್ತಾನೆ. ಸುಮ್ಮನಾಗಿ ಅಮ್ಮನಿಗೆ ಸ್ವೀಟ್ ಕೊಡೋಕೆ ಹೋಗ್ತಾನೆ. ಅಮ್ಮ ಸ್ವೀಟ್ ತಗೊಳ್ಳಿ, ಇದೇ ಖುಷಿಲಿ. ಆವಾಗ ಗೌರಮ್ಮ ಹೇಳ್ತಾಳೆ, ಲೋ, ನಮ್ ಖುಷಿ ವಿಚಾರ ಕೇಳಿದೆ, ನಿಂದು ಖುಷಿ ವಿಚಾರನೇ, ಆದ್ರೆ ನಿನ್ನ ಆಫೀಸ್ನಲ್ಲಿ ಖುಷಿ ವಿಚಾರ ಹೇಳ್ಬೇಕಲ್ಲ ನಮಗೆ. ಓ ಹೌದಮ್ಮ. ಆವಾಗ ಜಗದೀಶ ಸ್ವಲ್ಪ ಸಹಜ ಸ್ಥಿತಿಗೆ ಬಂದು, ಏನಿಲ್ಲಮ್ಮ, ಈ ವರ್ಷ 1 ತಿಂಗಳ ಸಂಬಳ ಬೋನಸ್ ಕೊಟ್ಟಿದ್ದಾರೆ, 22,000 ಹೆಚ್ಚಿಗೆ ಬರ್ತಾ ಇದೆ ಅಂತ ಸಹಜವಾಗಿ ಹೇಳ್ತಾನೆ. ಅಲ್ಲ ಕಣೋ, ನೀನ್ ಹೆಂಡತಿಗೆ ಫೋನ್ ಹಚ್ಚಿ ಹೇಳುವಾಗ ಎಷ್ಟೊಂದು ಸಂತೋಷದಿಂದ ಇದ್ದೆ ಅಂತ ಹೇಳ್ತಾ ಇದ್ಲು, ಈಗ ನೋಡಿದ್ರೆ ಅಷ್ಟ್ಯಾಕ್ ಸಪ್ಪೆ ಮುಖೆ ಮಾಡಿ ಹೇಳ್ತಾ ಇದೀಯಾ? ಅದು ಖುಷಿ ಪಡೋ ವಿಚಾರ ಅಲ್ವೇನೋ ಅಂತ ಗೌರಮ್ಮ ಹೇಳ್ತಾಳೆ. ಆವಾಗ ಜಗದೀಶ, ಹೋಗ್ಲಿ ಬಿಡಮ್ಮ, ಇದ್ರ ಮುಂದೆ ಅದ್ಯಾವ ಲೆಕ್ಕ, ಮತ್ತೊಂದು ಜೀವ ಬರ್ತಾ ಇದೆ. ನೀವು ಅಜ್ಜಿ ಆಗ್ತಾ ಇದ್ದೀರಾ, ನಾನು ತಂದೆ, ಗಿರಿಜಾ ತಾಯಿ ಆಗ್ತಾ ಇದ್ದಾಳೆ. ಅದೇನು ಬಂದೇ ಬರುತ್ತೆ, ಈ ವರ್ಷ ಇಲ್ದ್ರೆ ಮುಂದಿನ ವರ್ಷ ಬರುತ್ತೆ. ಹೋಗಮ್ಮ, ಅದ್ಯಾವ ಖುಷಿ ವಿಚಾರ ಇದು ನನಗೆ ತುಂಬಾ ತುಂಬಾ ಖುಷಿ ವಿಚಾರ ಅಲ್ವೇನಮ್ಮ, ಈಗಾದ್ರೂ ತಗೊಳಮ್ಮ ಸ್ವೀಟು ಅಂತ ತಾಯಿ ಮುಂದೆ ಸಿಹಿ ತಿಂಡಿಯ ಪೊಟ್ಟಣವನ್ನ ಹಿಡಿತಾನೆ. ಆವಾಗ ಅವರಮ್ಮ ಅದರಲ್ಲಿ ಒಂದನ್ನು ತೆಗೆದು ಅವನ ಕೈ ಕೊಡ್ತಾಳೆ, ನಿನ್ ಹೆಂಡತಿಗೆ ತಿನ್ನಿಸು ಅಂತ. ಮತ್ತೆ ಕರೆದು ಇನ್ನೊಂದು ಕೊಡ್ತಾಳೆ, ನೋಡು, ಅವಳಲ್ಲಿ 2 ಜೀವ ಇದೆ, ಈಗ 2 ತಿನ್ನಿಸು ಅಂತ ಹೇಳ್ತಾಳೆ. ಆವಾಗ ತಾಯಿ ಮಾತಿನಂತೆ ಆ ಒಂದು ಸಿಹಿಯನ್ನ ಹೆಂಡತಿಗೆ ತಿನ್ನಿಸ್ತಾನೆ. ಆವಾಗ ಇನ್ನೊಂದು ಸಿಹಿಯನ್ನ ಹೆಂಡತಿ ಜಗದೀಶನಿಗೆ ತಿನ್ನಿಸ್ತಾಳೆ. ನಂತರ ಮಹಾದೇವಪ್ಪ, ಗೌರಮ್ಮ ಅವರು ಇಬ್ರು ಸಿಹಿಯನ್ನ
ತಿಂದು ತುಂಬಾ ಖುಷಿ ಪಡ್ತಾರೆ. ನೋಡಿ, ಆ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಯಾಕಂದ್ರೆ 6 ತಿಂಗಳ ಹಿಂದೆ ಮದುವೆಯಾಗಿದೆ. ಈಗ ಸೊಸೆ ಗರ್ಭವತಿಯಾಗಿದ್ದಾಳೆ. ಅಂದ್ರೆ ಮದುವೆಯಾಗಿ 1 ವರ್ಷ ತುಂಬೋದ್ರೊಳಗೆ ಮನೆಗೆ ಮತ್ತೊಂದು ಜೀವ ಬರ್ತಾ ಇದೆ. ಇದಕ್ಕಿಂತ ಸಂತೋಷ ಇನ್ನೇನು ಬೇಕು? ಮಹಾದೇವಪ್ಪ ಮತ್ತು ಗೌರಮ್ಮ ದಂಪತಿಗಳು ಖುಷಿಯ ತುದಿಯಲ್ಲಿದ್ದಾರೆ. ಅದೇ ರೀತಿಯಲ್ಲಿ ಜಗದೀಶ ಮತ್ತು ಗಿರಿಜಾ ದಂಪತಿಗಳು ಕೂಡ ತುಂಬಾ ಸಂತಸದಿಂದಿದ್ದಾರೆ. ಈಗ ಜಗದೀಶನಿಗೆ ಹೇಗನಿಸ್ತು? ತನ್ನ 22,000 ಬೋನಸ್ ಬರುವ ಒಂದು ಸಂಭ್ರಮದ ವಿಷಯಕ್ಕಿಂತ 1 ಪಟ್ಟಲ್ಲ, 4 ಪಟ್ಟಲ್ಲ, 10 ಪಟ್ಟು ಹೆಚ್ಚು ಸಂಭ್ರಮ ಯಾವುದು? ಅವನ ಹೆಂಡತಿ ಗರ್ಭವತಿಯಾಗಿದ್ದು. ತಾನು ತಂದೆ ಮತ್ತು ಹೆಂಡತಿ ತಾಯಿ ಆಗುವ ವಿಷಯ, ತನ್ನ ತಂದೆ ತಾಯಿ ಅಜ್ಜ ಅಜ್ಜಿ ಆಗುವ ವಿಷಯ ಅಲ್ವಾ? ನೋಡಿ, ಈ ಕಥಾ ಸಂಚಿಕೆಯ ಶೀರ್ಷಿಕೆಯಂತೆ ಹೇಳುವುದಾದ್ರೆ ಜೀವಯಾನ, ಭಾವಯಾನ. ಈಗಾಗಲೇ ನಾನು ಹೇಳಿದ್ದೀನಿ, ಜೀವಯಾನ ಅಂದರೆ ಹಣಕಾಸಿನ ತಾಕಲಾಟ, ಭಾವಯಾನ ಅಂದರೆ ಸಂಬಂಧಗಳ, ಪ್ರೀತಿಯ, ಜೀವಗಳ ಹೊಯ್ದಾಟ. ನಾನಂತೂ ಇಲ್ಲಿ ಜೀವಯಾನಕ್ಕಿಂತ ಭಾವಯಾನವನ್ನ ಹೆಚ್ಚು ಸಂಭ್ರಮಿಸ್ತಾ ಇದ್ದೀನಿ. ತಾವು ಕೂಡ ಈ ಜೀವಯಾನವನ್ನು ಸಂಭ್ರಮಿಸಬೇಕು. ಅದರ ಬಗ್ಗೆ 2 ಮಾತಿಲ್ಲ. ಆದರೂ ಕೂಡ ಅದಕ್ಕಿಂತ ಒಂದು ಸ್ವಲ್ಪ ಹೆಚ್ಚು ಭಾವಯಾನವನ್ನ ತಾವು ಕೂಡ ಸಂಭ್ರಮಿಸ್ತೀರಿ, ಅದನ್ನ ಖುಷಿ ಪಡ್ತೀರಿ ಅಂತ ಆಶಿಸ್ತಾ ಇವತ್ತಿನ ಈ ಒಂದು ಕೌಟುಂಬಿಕ ಕಥನದ ಒಂದು ಸೊಗಸಾದ ಚಿತ್ರಣವನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದಕ್ಕೆ ವಿರಾಮ ನೀಡ್ತಾ ಇದ್ದೀನಿ ಮತ್ತು ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ಇಂಥದೇ ಸೊಗಸಾದ ಕಥೆಗಳು, ಕವನಗಳು ಮತ್ತು ಇನ್ನು ನಡುವೆ ಹಾಗೆ ಸುಮ್ಮನೆ ನಕ್ಕು ಬಿಡಿ, ಒಳ್ಳೆಯ ರೀತಿಯ ನಗೆಹನಿಗಳನ್ನು ಕೂಡ ತಾವು ಎಂಜಾಯ್ ಮಾಡಬಹುದು ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯೊಂದಿಗೆ. ಅಲ್ಲಿವರೆಗೆ ತಮಗೆ ನನ್ನ ಶರಣಾರ್ಥಿಗಳು.